ನೀವು ಇದೇ ಥರ ಮಾಡ್ತಾ ಇದ್ರೆ ಇಡೀ ಸಮಾಜದವರು ಇನ್ನು 10 ಸರ್ತಿ ಪ್ರಶ್ನೆ ಇಟ್ಟರು ಅಂತ ಹಾಗೆ ಬರೆದು ಕೊಡ್ತಾರೆ ನಮಗೆ. ಒಬ್ಬ ಮಗನಿಗೆ ಒಬ್ಬನೇ ಅಪ್ಪ, ಇಬ್ಬರು ಅಪ್ಪ ಆಗುದಿಲ್ಲ. ಪಶ್ಚಾತ್ತಾಪ ಆಗದೆ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ. ನೀವು ಮತ್ತೆ ಪ್ರಶ್ನೆ ಇಡಿ ನಾಳೆ ಅದೇ ಬರ್ತದೆ ನಿಮ್ಮ ಮಕ್ಕಳ. ನೀವು ನಿಮ್ಮ ಮೂಲ ಪೀಠವನ್ನು ಬಿಟ್ಟಿದ್ದೀರಿ. 95% ಅವರೇ ಕರಿಬೋದು, ಅದು ಹೆತ್ತ ಆಗುದಿಲ್ಲ. ಇಷ್ಟು ವಿಷಯ ಅರ್ಥ ಮಾಡ್ಕೊಳ್ಳಿ. ಇದು ಇಡೀ ಸಮಾಜಕ್ಕೆ ಮುಟ್ಟಬೇಕು ಅಂತ ನಾನು ಈ ಥರ ಮಾಡುದು. ನಾನು ಇಡೀ ಸಮಾಜಕ್ಕೆ ಮುಟ್ಟಬೇಕಿದೆ. ಸುಮ್ಮನೆ ನಮಗೆ ಅದು ಇರಲಿ ಇದು ಇರಲಿ, ನಮ್ಗೆ ಇಬ್ಬರು ಗುರುಪೀಠ ಶುರುವಾಗಿದೆ. ಈಗ ಇಬ್ಬರು ಗುರುಗಳು ನಮಗೆ ಅಂತ ಇದಾಗುದಿಲ್ಲ. ಒಬ್ಬ ಮಗನಿಗೆ ಒಬ್ಬನೇ ಅಪ್ಪ, ಇಬ್ಬರು ಅಪ್ಪ ಆಗುದಿಲ್ಲ. ಹೌದಾ? ಮತ್ತೆ ಎಂತ ಇಬ್ಬರು ಅಪ್ಪ ಅಂತ ಹೇಳುದು? ಸಾಲುದಿಲ್ಲ. ಇದು ಅರಿವಾಗ್ತಾ ಉಂಟಂದ್ರೆ ಬುಡಕ್ಕೆ ನಿಮಗೆ ನಿಂತಿಂದ ಅರಿವಾಗುದಿಲ್ಲ. ನಾನು ಬಿಡುದಿಲ್ಲ ಇಷ್ಟಕ್ಕೆ. ಇದಕ್ಕೊಂದು ಇತ್ಯರ್ಥ ಮಾಡಿ ಅನಿಸುವುದು. ಶಿಷ್ಯ ವರ್ಗಕ್ಕೆ ಇದ್ರ ಬಗ್ಗೆ ಜಾಗೃತಿ ಉಂಟಾಗಬೇಕು. ನಮ್ಮದು ಯಾವುದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗದೆ ಹೊರತು ಅಲ್ಲಿಗೆ ಬರ್ತೇವೆ, ಅಲ್ಲಿಗೆ ಹೋಗ್ತೇವೆ, ಹೋಗಿ ತೊಂದರೆ ಇಲ್ಲ. ನಿಮಗೆ ಒಳ್ಳೆಯದಾಗ್ತದೆ. ನಿಮಗೊಂದು ವಿಶ್ವಾಸ ಬೇಕು, ನಂಬಿಕೆ ಬೇಕು ಮನಸ್ಸಲ್ಲಿ. ನಮ್ಮದು ಇದೇ ಗುರುಪೀಠ, ನಾವು ಉದ್ಧಾರ ಆಗೋದು ಇಲ್ಲಿಂದಲೇ ಅಂತೇಳಿ. ನೀವು ಹಾಗಿದ್ರೆ ಇಲ್ಲಿ ಬಂದು ನೀವು ಇಲ್ಲಿ ಲಕ್ಷ ತಗೊಂಡ್ರೆ ನೀವು ಉದ್ಧಾರ ಆಗ್ತೀರಿ. ನಾವು ಸುಮ್ಮನೆ ಅಲ್ಲಿಗೂ ಹೋಗ್ತೇವೆ, ಇಲ್ಲಿಗೂ ಬರ್ತೇವೆ, ನಮ್ಗೆ ಇಬ್ಬರು ಬೇಕು ಅಂತಂದರೆ ಅದು ಏನು ಕೆಲಸ ಮಾಡೋದಿಲ್ಲ. ನೀವು ಸಮಸ್ಯೆಯನ್ನು ಪ್ರವೃತ್ತಿ ಮಾಡಿದರೆ ಅದು ನಿಮ್ಗೆ ಕತೆ ಕಾಣೋದಿಲ್ಲ. ನಂಬಿಕೆ ಬೇಕು, ವಿಶ್ವಾಸ ಬೇಕು. ನಮ್ಗೆ ನಿಮ್ಗೆ ಬಂದರೆ ನಮ್ಗೆ ಒಳ್ಳೆಯದಾಗೋದು ಅಂತ. ನೋಡಿ, ನೀವು ಹೀಗೆ ಮಾಡಿದ್ರೆ ಇನ್ನು 10 ಸರ್ತಿ ಪ್ರಶ್ನೆ ಇಟ್ಟು ಅಷ್ಟಮಂಗಲ ಮಾಡಿ ಇರ್ಕೊಂಡು ಬರೋದು ನಿಮಗೆ ಅದೇ ಹೊರತು ಇನ್ನೊಂದು ಬರೋದಿಲ್ಲ. ನಿಮಗೆ ನಾನೇ ಕೊಡ್ತೇನೆ ಬೇಕಾದ್ರೆ. ನೀವು ಇದೇ ಥರ ಮಾಡ್ತಾ ಇದ್ರೆ ಇಡೀ ಸಮಾಜದವರು ಇನ್ನು 10 ಸರ್ತಿ ಪ್ರಶ್ನೆ ಇಟ್ಟರು ಅಂತ ಹಾಗೆ ಬರೆದು ಕೊಡ್ತಾರೆ ನಮಗೂ. ಇದು ಅಂದರೆ ಯಾವುದು ಪರಿಹಾರ ಆಗದ ಸಮಸ್ಯೆ. ನೀವು ಎಷ್ಟು ಸರ್ತಿ ಒಂದು ಪಾದಪೂಜೆ ಮಾಡಿದರೆ ಎಷ್ಟು ಸರ್ತಿ ಕೈ ಮುಗಿದು ಅಷ್ಟೇ ಬರುತ್ತಿಲ್ಲ. ನಿಮ್ಮ ಮನಸ್ಸು ಶುದ್ಧ ಆಗದೇನೆ ಎಷ್ಟು ಪ್ರಶ್ನೆ ಇಟ್ಟರು ಅಷ್ಟೇ. ಪಶ್ಚಾತ್ತಾಪ ಆಗದೆ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ. ನೀವು ಪಶ್ಚಾತ್ತಾಪ ಇಲ್ಲದೆ ಇದೆ, ಪ್ರಾಯಶ್ಚಿತ್ತ ಯಾಕೆ ಮಾಡುತ್ತೀವಿ ಅಲ್ವಾ? ನಾನು ಪ್ರಯೋಜನ ಹೇಳುದು, ಎಷ್ಟು ಪಾದ ಪೂಜೆ ಮಾಡಿ ಒಂದು ತಂದೆ ನೀರು ಹೆಚ್ಚು ನಿಮ್ಮ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ನೀವು ಮತ್ತೆ ಪ್ರಶ್ನೆ ಹೇಳಿ ನಾಳೆ ಅದೇ ಬರ್ತದೆ ನಿಮ್ಮ ಮಕ್ಕಳ. ನೀವು ನಿಮ್ಮ ಮೂಲ ಪೀಠವನ್ನು ಬಿಟ್ಟಿದ್ದೀರಿ. ನೀವು ಅದೇ ನಾನು ಹೇಳ್ತೇನೆ ನೀವು ಬಿಟ್ಕೊಂಡು ಅವರಿಗೂ ಗೊತ್ತುಂಟು ಹೀಗಾಗಿದೆ ಅಂತ. ಅಂದರೆ ಮೂಲ ಪೀಠದ ಇನ್ನೂ ತೊಂದರೆ ಅಂತ ಗೊತ್ತುಂಟು, ಆದ್ರೂ ಬಿಡುವುದಿಲ್ಲ. ಏನು ಮಾಡೋದು? ಏನು ಮಾಡೋದು? ಸಮಾಜ ಅಂತ ಹೇಳಿಲ್ಲ. ನೀವು ಅಲ್ಲೇ ಹೋಗಿ ಇಲ್ಲಿ ಬರೋದು ಬೇಡ. ನೀವು 2 ದೋಣಿಯಿಂದ ಕಾಲಿಟ್ಟರೆ ದಳ ಸೇರಲ್ಲ, ಒಂದು ದೋಣಿ ಕಾಲಿಟ್ಟರೆ ದಳ ಸೇರ್ತದೆ. ಬಿಡ್ಲಿಕ್ಕೆ ಸಾಧ್ಯ ಉಂಟು? ಅದು ರಾಜಕಾರಣದಲ್ಲಿ ಈಗ ನಮ್ಮ ಹತ್ರ ಬಿಡ್ಲಿಕ್ಕೆ ಸಾಧ್ಯ ಉಂಟಾ? ಎಂತ ಗೊತ್ತಲ್ಲ, ಎಂತಾಗಿದೆ ಗೊತ್ತಿಲ್ಲ. ಸಮಸ್ಯೆ ಮಾತ್ರ ನೆನಪಾಗ್ತದೆ ನಮ್ಗೆ. ನಮ್ಗೆ ಹೋದೆ ಮಠ ಕೊಲ್ಲ ಮಠ ಅಂತ ಎಲ್ಲಿವರೆಗೂ ನೆನಪಾಗೋದಿಲ್ಲ. ಎಷ್ಟು ಜನ ಬೇಕು ನೀವು ಬರೋರು? 95% ಅವರೇ ಇರೋದು. ಬಂದವ್ರದ ನಾನು ವಿಚಾರಿಸ್ತೇನೆ, ಸುಮ್ಮನೆ ಕೇಳ್ತೇನೆ. ನಾನು ಹೌದು ಹೇಳ್ತಾ ಒಪ್ಕೊಳ್ತೇನೆ, ಅವ್ರಿಗೆ ಗೊತ್ತಿರೋದಿಲ್ಲ ನಮ್ಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.